ಸರ್ ನಿಮ್ಮ ಹಿಂದೆ ಬೇರೆ ಯಾರೋ ಇದ್ದಾರೆ, ನಿಮ್ಮನ್ನು ಬೇರೆದವರು ಆಪರೇಟ್ ಮಾಡ್ತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನಾಯಕರ ಆರೋಪ ಸರ್. ಸರ್ ಆರೋಪಗಳು ಮಾಡ್ತಾನೆ ಇರ್ತಾರೆ ಸರ್. ಅವರ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ನನ್ನ ವಿರುದ್ಧ ಆರೋಪ ಮಾಡ್ತಾರೆ. ಸೊ ಇಲ್ಲಿ ಅದ್ರ ಬಗ್ಗೆ ಅವ್ರು ತನಿಖೆನೇ ಮಾಡಿ, ಅವರೇ ಸರ್ಕಾರ ಇದೆ. ಸೊ ನನ್ನಿಂದ ಯಾರಿದ್ದಾರೆ ಏನಿದ್ದಾರೆ ಅಥವಾ ಏನು ಆರೋಪ ಮಾಡಿದ್ರೆ ಆರೋಪ ಬಗ್ಗೆ ಸಂಬಂಧಪಟ್ಟ ಅವರ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿ ತನಿಖೆ ಮಾಡೋದು ನನಗೆ ಇದಲ್ಲ. ಸೊ ನಾನಿಲ್ಲಿ ಬರೀ ಕಾಂಗ್ರೆಸ್ಸು ಅವರ ವಿರುದ್ಧ ತನಿಖೆ ಮಾಡಿ ಅಥವಾ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾತ್ರ ಅದು ಹೇಳಿಲ್ಲ. ಸೊ ಯಾರ್ಯಾರು ಅಕ್ರಮ ಮಾಡಿ ಎಲ್ಲರ ವಿರುದ್ಧ ಪಕ್ಷಾತೀತವಾಗಿ ತನಿಖೆ ಮಾಡಿ ಅಂತ ನಾನು ಮನವಿ ಮಾಡ್ಕೊಂಡಿರೋಂಥದ್ದು. ಈಗಾಗಲೇ BJP ಮುಖಂಡರ ಬಗ್ಗೆ ಮತ್ತು JDS ಮುಖಂಡರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿ ದಾಖಲೆಗಳನ್ನು ನಾನು ಈಗಾಗಲೇ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ಪಕ್ಷದ ಪರ ಅಥವಾ ಪಕ್ಷದ ವಿರೋಧ ಅಲ್ಲ, ಅಥವಾ ಯಾವುದೇ ವ್ಯಕ್ತಿ ಯಾವುದೇ ಪರ ವಿರೋಧ ಅಲ್ಲ ಸರ್. ಈಗ ನೀವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ರಾಜ್ಯದ CM ವಿರುದ್ಧ, ಒಬ್ಬ ರಾಜ್ಯದ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ವಿರುದ್ಧ ಹೋರಾಟ ಮಾಡ್ತಿದ್ರಿ. ಈಗಲೂ ಕೂಡ ನಿಮಗೆ ಈ ಒತ್ತಡಗಳು, ಬೆದರಿಕೆಗಳು ಆ ಥರದ್ದು ಏನಾದರೂ ಈಗಲೂ ಕೂಡ ನಡೀತಿದೆಯಾ ಸರ್? ಅದು ನಿರಂತರ ನಡೀತಾ ಸರ್. ಈಗಲೆಲ್ಲ ನಾನು ನಾನು ಸುಮಾರು 2 ದಶಕಗಳಿಂದ ಹೆಚ್ಚಿನ ಕಾಲದಿಂದ ಈ ಒಂದು ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ದೀನಿ. ನಾನು ಹೋರಾಟ ಮಾಡಿದಾಗೆಲ್ಲ ಕೂಡ ನನ್ನ ಮೇಲೆ ಪ್ರಭಾವ ಬೀರೋವಂಥದ್ದು, ಆಮಿಷ ಒಡ್ಡುವಂಥದ್ದು, ಬೆದರಿಸೋವಂಥದ್ದು ಇವೆಲ್ಲ ಮಾಡ್ತಾನೆ ಇದ್ದಾರೆ. ಆದರೆ ಅದು ಯಾವುದಕ್ಕೂ ನಾನು ಒಳಗಾಗದೆ ಸೊ ನಾನು ಹೋರಾಟನ ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಈಗಲೂ ಕೂಡ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾನೆ. ನ್ಯಾಯ ಸಿಗೋ ಭರವಸೆ ಇದೆ? ಖಂಡಿತವಲ್ಲ ಸರ್. ಇವತ್ತಿನವರೆಗೂ ನಾನು ಏನು ಹೋರಾಟ ಮಾಡಿದ್ದೀನಿ, ಹೆಚ್ಚಿನ ಮಟ್ಟದಲ್ಲಿ ನ್ಯಾಯವನ್ನು ಪಡೆದಿದ್ದೀನಿ. ಸೊ ಈ ಪ್ರಕರಣ ನ್ಯಾಯವನ್ನು ಪಡ್ಕೊಂಡು ಏನು ಮೋಡ ಹಗರಣದಲ್ಲಿ ತಪ್ಪಿತಸ್ಥರು ಇದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡಿಸ್ತೀನಿ. ಮತ್ತು ಏನು ಅಕ್ರಮ ನಿವೇಶನ ಆ ನಿವೇಶನ ಎಲ್ಲನೂ ಕೂಡ ಮೈಸೂರು ನಗರ ಪ್ರದೇಶಕ್ಕೆ ವಾಪಸ್ ಬರಬೇಕು, ಅದು ಆರೋಪನಗಳು ತಲುಪಬೇಕು. ಸೊ ಅಲ್ಲಿವರೆಗೂ ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ. ಓಕೆ, ಇದಿಷ್ಟು ದೂರದಾರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.